ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ನನ್ನ ಡೈಲಿ ರೋಟೀನ್ನ ಸ್ವಲ್ಪ ವಿಷಯನ ನಿಮಗೆ ತಿಳಿಸ್ಬೇಕು ಅಂತ ನಾನಿವತ್ತು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು 6 ಗಂಟೆ ಕರೆಕ್ಟಾಗಿ ಎದ್ದೇಳ್ತೀನಿ. 8 ಗಂಟೆ ಅಷ್ಟೊತ್ತಿಗೆ ನನ್ನ ಮಕ್ಕಳು ಕೆಲಸ ಮಾಡಿ ನಾನು ರೆಡಿಯಾಗಿ ನನ್ನ ಪಂಚಿಂಗ್ ಟೈಮ್ 8 ಇದೆ. ಸೊ ನಾನು ಅಷ್ಟರಲ್ಲಿ ಹೋಗಬೇಕು. ಸೊ ಅಷ್ಟರಲ್ಲಿ ನನ್ನ ಮಕ್ಕಳು ಕೆಲಸನೂ ಮುಗಿಸ್ಬೇಕು. ಇದೇ ನನ್ನ ಡೈಲಿ ಟಾಸ್ಕ್ ಥರ ಇರುತ್ತೆ. ಏನು ಮಾಡೋದು, ನನಗೆ ನಾಯಿಗಳಂದರೆ ಭಾಳ ಇಷ್ಟ. ನಮ್ಮ ಮನೆಯಲ್ಲಿನೂ ಸಾಕಿದ್ದೀವಿ, ಹೊರಗಡೆನೂ ತುಂಬ ನಾಯಿಗಳನ್ನ ಸಾಕಿದ್ದೀವಿ ಅನ್ನೋದಕ್ಕಿಂತ ಅವುಗಳು ಇಷ್ಟ ಆಗಿರೋದಕ್ಕೆ ನಾವು ಅವುಗಳ ಜೊತೆ ಬೆರಿತಾ ಇದ್ದೀವಿ. ಸೊ ನಾನು ನಿಮಗೆ ಸ್ವಲ್ಪ ನಮ್ಮ ಮನೆಯ ಬಾಗಿಲಲ್ಲಿರೋವು ಮತ್ತು ನಮ್ಮ ಮನೆಯೊಳಗಿರುವ ನಾಯಿಗಳ ಬಗ್ಗೆ ನಿಮಗೆ ಒಂದು ಸ್ವಲ್ಪ ವಿಷಯನ ತಿಳಿಸ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಇವಾಗ ನೋಡಿ, ಇವರಿದಾರಲ್ಲ, ಇದರಲ್ಲಿ ಈ ಲಡ್ಡು, ವೈಟಿ, ಕೆಂಚಿ, ಈಗ ಹೊರಗಡೆ ಬಂದರೆ ಇವಳ ಹೆಸರು ಬಂದು ಗೌರಿ ಅಂತ ಹೇಳಿ. ಸೊ ಈ ಗೌರಿ ಆಲ್ಮೋಸ್ಟ್ ನಾವು 3 ವರ್ಷದಿಂದ ಇವಳನ್ನ ನಾವು ನೋಡ್ಕೊತಾ ಇದ್ದೀವಿ. ಈ ಥರ ಸ್ಕಿನ್ ಅಲರ್ಜಿ ಆಗಿದೆ, ಬಟ್ ಇವಳಿಗೆ ನಾವು ಟ್ರೀಟ್ಮೆಂಟ್ ಥರ ಟ್ಯಾಬ್ಲೆಟ್ಸ್ಗಳು ತಂದ್ಬಿಟ್ಟು ಹಾಕ್ತಾ ಇದ್ದೀವಿ. ಈಗ ಹಾಕಿದ್ನಲ್ಲ, ಇದು ಹಾಲಲ್ಲ, ಮೊಸರು. ಡೈಲಿ ಇವಳಿಗೆ ಮೊಸರು ಬಿಸ್ಕೆಟ್ಸೇ ಹಾಕಬೇಕು. ಮಧ್ಯಾಹ್ನ ಮತ್ತು ಸಂಜೆ ಮೊಸರು ಮತ್ತು ಅನ್ನನ ಬೆರೆಸ್ಬಿಟ್ಟು ಹಾಕ್ತೀವಿ. ಸೊ ಇವಳು ತಿಂದ್ಬಿಟ್ಟು ಒಂದು 10-15 ನಿಮಿಷ ಇಲ್ಲಿ ಇರ್ತಾಳೆ. ಅದಾದ್ಮೇಲೆ ಇಲ್ಲಿ 1 ಸೆಕೆಂಡು ಇರೋದಿಲ್ಲ, ಹೋಗ್ತಾ ಇರ್ತಾಳೆ. ಮತ್ತೆ ಕರೆಕ್ಟಾಗಿ ಮಧ್ಯಾಹ್ನದ ಊಟದ ಟೈಮಿಗೆ ಬರ್ತಾಳೆ, ಮತ್ತು ರಾತ್ರಿ ಊಟದ ಟೈಮಿಗೆ ಕರೆಕ್ಟಾಗಿ ಬರ್ತಾಳೆ. ಬಂದ್ಬಿಟ್ಟು ನಮ್ಮ ಗೇಟ್ ಇದೆಯಲ್ಲ, ಆ ಗೇಟ್ ಹತ್ರ ಸೌಂಡ್ ಮಾಡ್ತಾಳೆ. ಆ ಸೌಂಡುಗೇನೆ ನಾವು ಒಳಗಡೆ ಇರೋರು ಆಚೆ ಬರ್ತೀವಿ. ಮತ್ತು ಅಲ್ಲಿ ನೋಡಿ, ಅಲ್ಲಿದಾರಲ್ಲ ಇಬ್ಬರು ಅಮ್ಮ ಮಕ್ಕಳು, ಎಸ್ಪೆಷಲಿ ಆ ದೊಡ್ಡ ಥರ ಇದಾರಲ್ಲ ಕೆಂಜಗಳು, ಅವರು ಇಬ್ರು ಅಮ್ಮಂದಿರು. ಅವ್ರ ಮಕ್ಳುಗಳು ಇವರಿಬ್ರು. ಟೋಟಲ್ 4 ಜನ ಮಕ್ಕಳು ಇವರಿಬ್ರಿಗೆ. ಅವಳಿಗಿಬ್ರು ಮಕ್ಕಳು, ಇವಳಿಗಿಬ್ರು ಮಕ್ಕಳು. ಆ ಇಬ್ರು ಮಕ್ಕಳು ಕೂಡ ನಮ್ಮನೇಲೇ ಇದ್ದಾರೆ. ಸೊ ನನಗೆ ನಾಯಿಗಳಂದರೆ ತುಂಬ ಇಷ್ಟ. ಸೊ ನಾವು ನಮ್ಮ ಮನೇಲೂ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ನಾಯಿಗಳನ್ನ ಸಾಕೋದಕ್ಕೆ. ಸೊ ಖುಷಿ ಒಂಥರ, ಅವ್ರುಗಳು ಕೆಲಸ ಮಾಡೋದು, ಅವ್ರುಗಳ್ನ ನೋಡ್ಕೊಳ್ಳೋದು, ಅದು ಒಂಥರ ಹೇಗೆ ಅಂದರೆ, ಈ ಮನುಷ್ಯನಿಗೆ ಮಾಡೋ ಬದಲಾಗಿ ಪ್ರಾಣಿಗಳಿಗೆ ಮಾಡಬೇಕು, ನಮ್ಮ ಕೈಲಾದನ್ನ ಮಾಡಬೇಕು ಅನ್ನೋದನ್ನ ನಾನು ಮುಂಚೆಯಿಂದನೂ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ. ಈಗಲೂ ಕೂಡ ಅದನ್ನೇ ಅನುಸರಿಸ್ತಾ ಇದ್ದೀನಿ. ಈ ಒಂದು ಚಿಕ್ಕ ವಿಡಿಯೋದಲ್ಲಿ ಸ್ವಲ್ಪ ವಿಷಯನ ತಿಳಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ವಿಷಯನ ಸ್ವಲ್ಪ ಎಲಾಬ್ರೇಟ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಗಾಯ್ಸ್, ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್. ಎಲ್ಲರಿಗೂ ಮಾರ್ನಿಂಗ್ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ.